ಮುಖ್ಯಮಂತ್ರಿಗಳ ಪರವಾದಂತ ವಕೀಲರು ರವಿವರ್ಮ ಕುಮಾರ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಏನಂತ? ಸಂಬಂಧ ಇಲ್ಲದ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇವ್ರು ಮಾಡ್ತಾ ಇರುವಂತ ವಾದ ಮಂಡನೆಗೂ ಮುಖ್ಯಮಂತ್ರಿಗಳ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ಸಂಬಂಧ ಇಲ್ದಿದ್ದೆಲ್ಲ ವಾದ ಮಂಡನೆ ಇವರು ಮಾಡ್ತಾ ಇದ್ದಾರೆ ಅನ್ನುವಂಥ ಆಕ್ಷೇಪವನ್ನ ಸಿಎಂ ಪರ ಹಿರಿಯ ವಕೀಲ ರವಿವರ್ಮ ಕುಮಾರ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ವಿಚಾರ ಗೊತ್ತಿರಲಿ, ಮುಖ್ಯಮಂತ್ರಿಗಳ ಪರವಾಗಿಯೂ ಇವತ್ತು ಬಹಳ ಘಟಾನುಘಟಿ ವಕೀಲರುಗಳು ಈ ವಿಚಾರಣೆಗೆ ಹಾಜರಾಗಿದ್ದಾರೆ. ಮತ್ತೊಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಕೂಡ ಇದ್ದಾರೆ ಮುಖ್ಯಮಂತ್ರಿಗಳ ಪರವಾಗಿ. ಮತ್ತೊಂದು ಕಡೆ ಹಿರಿಯ ವಕೀಲ ರವಿವರ್ಮ ಕುಮಾರ್ ಅವರು ಕೂಡ ಇದ್ದಾರೆ. ಇನ್ನೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಮಣೀಂದರ್ ಸಿಂಗ್ ಅವರು ಇದ್ದಾರೆ. ಸೊ ಈಗ ಘಟಾನುಘಟಿ ಲಾಯರ್ಗಳು ಸದ್ಯ ಕೋರ್ಟ್ ಹಾಲ್ನಲ್ಲಿದ್ದು ಈ ವಿಚಾರಣೆ ನಡೀತಾ ಇದೆ. ಸಂಬಂಧ ಇಲ್ಲದ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ರವಿವರ್ಮ ಕುಮಾರ್ ಅವರು ಮುಖ್ಯಮಂತ್ರಿಗಳ ಪರವಾದಂಥ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. 14 ಸೈಟ್ ಹಂಚಿಕೆಗೂ ಇದಕ್ಕೂ ಸಂಬಂಧ ಇದೆಯಾ ಅಂತ ಜಡ್ಜ್ ಕೇಳ್ತಾರೆ. ಈ ಫೈಲ್ಗಳು ಯಾವುದು ಅಂತ ಲೋಕಾಯುಕ್ತ DYSP ಕೂಡ ಇನ್ನೂ ಹೇಳಲಿಲ್ಲ. ಹೀಗಾಗಿ ಈ ಫೈಲ್ಗಳು ಇದರಲ್ಲಿ ಸೇರಿರಬಹುದು. ಆ 145 ಫೈಲ್ಸಲ್ಲಿ ಮುಖ್ಯಮಂತ್ರಿಗಳ ಸಂಬಂಧಪಟ್ಟಾಗಿನ ಫೈಲ್ಗಳು ಕೂಡ ಸೇರಿರ್ಬೋದು. ಆ 145 ಫೈಲ್ಗಳ ಕತೆ ಏನಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ತನಕ ಗೊತ್ತಿಲ್ಲ. ಹೀಗಾಗಿ ಲೋಕಾಯುಕ್ತ ಕಚೇರಿಯೂ ಕೂಡ ಇದನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ, ಆ ಫೈಲ್ಗಳನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಇದು ಈಗ ಇಲ್ಲಿ ತನಕ ಆಗಿರುವಂಥ ವಾದ ಪ್ರತಿವಾದದ ಸಂದರ್ಭದಲ್ಲಿ ಆಗಿರುವಂಥ ಸಂಗತಿಗಳು. ಸಂಬಂಧ ಇಲ್ಲದ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಸಿಎಂ ಪರ ವಕೀಲರಾಗಿರುವಂಥ ರವಿವರ್ಮ ಕುಮಾರ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಇದಕ್ಕೆ ಇದರ ಮುಂದುವರೆದ ಭಾಗವಾಗಿ ಏನೇನೋ ವಾದ ಮಂಡನೆ ಆಗ್ತಾ ಹೋಗ್ತಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಜೊತೆಗೆ ಪ್ರಮುಖವಾಗಿ ಹೈಕೋರ್ಟ್ ಇಲ್ಲಿ ತನಕ ಆದಂಥ ತನಿಖೆಯ ಫಲಿತಾಂಶ ಏನು, ಫಲಿತಾಂಶ ಅನ್ನೋದಕ್ಕಿಂತ ಆ ತನಿಖೆಯ ವರದಿಯಲ್ಲಿ ಏನಿದೆ, ಕಂಡು ಬಂದಿರೋದೇನು, ಇದನ್ನ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಹೈಕೋರ್ಟ್ ಕೂಡ ಮಾಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ಆರಂಭಿಕ ಹಂತದಲ್ಲೇ ನಾವು ಹೇಳ್ದಂಗೆ ಹೈಕೋರ್ಟ್ ಇಲ್ಲಿ ತನಕ ಏನೇನು ತನಿಖೆ ಆಗಿದೆ ಅದನ್ನು ಒಂದು ರಿಪೋರ್ಟ್ ಕೊಡಿ, ನಾಳೆ ಒಳಗಾಗಿ ರಿಪೋರ್ಟ್ ಕೊಡಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದೆ. ಅದರ ನಂತರದ ಭಾಗದಲ್ಲಿ ಈಗ ವಾದ ಪ್ರತಿವಾದ ಆರಂಭ ಆಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ಎಷ್ಟು ಚುರುಕಾಗಿ ಕಾರ್ಯನಿರ್ವಹಿಸಬೇಕಾಗಿತ್ತು ಈ ಪ್ರಕರಣದಲ್ಲಿ ಅಷ್ಟು ಚುರುಕಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. 19/12/2024 ಇಲ್ಲಿಯವರೆಗೂ ಏನೇನು ತನಿಖೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗಿನ ವರದಿಯನ್ನ ಸಲ್ಲಿಸಿ ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 19/12/2024 ಅಂತ ಅಂದ್ರೆ ಕಳೆದ ವರ್ಷದ ಡಿಸೆಂಬರ್ನ 19ನೇ ತಾರೀಕಿನಿಂದ ಇಲ್ಲಿ ತನಕ. ವಿಚಾರಣೆಯನ್ನ ಜನವರಿ 23ಕ್ಕೆ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ವಿಚಾರಣೆಯನ್ನ ಜನವರಿ 23ಕ್ಕೆ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಸೊ ಪ್ರಮುಖವಾಗಿ ಇವತ್ತು ಈ ಇಲ್ಲಿ ತನಕ ಆಗಿರುವಂತಹ ತನಿಖೆಯ ವರದಿ ಏನಿದೆ ಅದರಲ್ಲೂ 19ನೇ ತಾರೀಕು ಡಿಸೆಂಬರ್ 2024ನೇ ತಾರೀಕಿನಿಂದ ಆ ವರದಿಯನ್ನ ಸಲ್ಲಿಸಿ ಮುಂದಿನ ವಿಚಾರಣೆ ಅಂದ್ರೆ 23ನೇ ತಾರೀಕು ಜನವರಿ 23ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಅದಕ್ಕಿಂತ ಒಂದು ದಿನ ಮುನ್ನ ವರದಿ ಕೊಡಬೇಕು ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ. ಮುಂದಿನ ವಿಚಾರಣೆಗೆ ಒಂದು ದಿನ ಮುನ್ನ ಏನೇನು ಇಲ್ಲಿ ತನಕ ನೀವು ತನಿಖೆ ಮಾಡಿದ್ದೀರಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆ ತನಿಖಾ ವರದಿಯನ್ನ ಕೊಡಬೇಕು ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ.